करोति वाचालं पंगुं लंघयते गिरिं यत्कृपां तमहं वन्दे परमानन्दमाधवः। दीप्तनयनारविन्दं श्री स्वामी विवेकानन्दं भारतवीरनरेन्द्रं त्वां वन्दे सिंहनिनादम्। ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡಿ ಆಶೀರ್ವಚನವನ್ನು ದಯಪಾಲಿಸಲಿರುವ ಪೂಜ್ಯಪಾದ ಗುರುಗಳಿಗೆ ಭಕ್ತಿಯ ಪ್ರಣಾಮಗಳು. ಸಮಾವೇಶಗೊಂಡಿರುವ ಹಿರಿಯರೇ, ತಾಯಂದಿರೇ, ಸಮಸ್ತ ದೈವವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಕಳೆದ ಒಂದು ವಾರಗಳಿಂದ ಇಲ್ಲಿ ಪ್ರವಚನವನ್ನು ದಯಪಾಲಿಸುತ್ತಿರುವಂತಹ ಪೂಜ್ಯಪಾದ ಗುರುಗಳು ನಿಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಅಪರೂಪದ ವಿದ್ವತ್ತನ್ನು ಹೊಂದಿರುವಂಥ ಗುರುಗಳು. ಭಗವಂತನ ಕೃಪೆಯಿಂದ ಒಂದು 5-6 ವರ್ಷಗಳ ಹಿಂದೆ ಅವರ ಪರಿಚಯ ಆಯಿತು. 4 ಕಡೆ ಅವರ ಮಾತುಗಳನ್ನು ಕೇಳುವಂಥ ಸೌಭಾಗ್ಯ ಸಿಕ್ಕಿತ್ತು. ಅವರ ಮಾತುಗಳು ಎಷ್ಟು ತೀಕ್ಷ್ಣವಾಗಿ ಇರ್ತವೆ ಅಂದರೆ, ಎಷ್ಟು ಮೃದುವಾಗಿ ಇರ್ತವೆ ಅಂದರೆ, ಒಮ್ಮೊಮ್ಮೆ ಅವ್ರ ಮಾತು ಕೇಳಿದರೆ ಅವರನ್ನು ನೋಡಲಾರದೆ ಅವ್ರ ಮಾತು ಕೇಳಿದರೆ ಎಲ್ಲೋ ಪೂಜ್ಯಪಾದ ಸಿದ್ದೇಶ್ವರ ಸ್ವಾಮೀಜಿಯವರೇ ಪ್ರವಚನ ಮಾಡ್ತಾ ಇದ್ದಾರೇನೋ ಅನಿಸ್ತದೆ. ಅಷ್ಟು ಅರ್ಥಪೂರ್ಣವಾದಂಥ, ತಿಳಿಯಾದಂಥ, ಸರಳವಾದಂಥ, ಸಾಮಾನ್ಯರಿಗೂ ಅರ್ಥವಾಗಬಹುದಾದಂತಹ, ಉಪಯುಕ್ತವಾದಂತಹ, ವಾಸ್ತವವಾದಂತಹ ವಿಷಯಗಳನ್ನು ನಮ್ಮೆಲ್ಲರ ಜೀವನಕ್ಕೆ ಅನ್ವಯ ಆಗುವ ಹಾಗೆ ತಿಳಿಯಪಡಿಸುವಂಥ ಶ್ರೇಷ್ಠ ಕೌಶಲ್ಯ ಪೂಜ್ಯ ಗುರುಗಳದ್ದು. ನಿಮಗೂ ಗೊತ್ತಿರೋ ಹಾಗೆ 3 ವರ್ಷ ಆಗ್ತಾ ಇತ್ತು ಅವರನ್ನು ಶಿರ್ಗಾವಾಡಿಗೆ ಕರೆಸಬೇಕು, ಅವ್ರ ಮಾತುಗಳನ್ನು ಕೇಳಬೇಕು ಅಂತ ಪ್ರಯತ್ನ ಮಾಡಿ. ಬಹಳ ಬೇಡಿಕೆ ಇರೋದರಿಂದ ಅವರ ಪ್ರವಚನಕ್ಕೆ ಅಪ್ಪಾಜಿಯವರು ನಮಗೆ ಲಬ್ಧ ಆಗಿರಲಿಲ್ಲ. ಈ ವರ್ಷ ನಮ್ಮೆಲ್ಲರ ಸೌಭಾಗ್ಯ, ಪೂಜ್ಯ ಗುರುಗಳು ಶಿರ್ಗಾವಾಡಿಗೆ ಪ್ರವಚನ ನೀಡೋದಕ್ಕೆ ಆಗಮಿಸಿದ್ದಾರೆ. ನಾನೂ ಕೂಡ ಪೂಜ್ಯ ಅಪ್ಪಾಜಿಯವರ ಪ್ರವಚನವನ್ನು ಕೇಳಬೇಕು, ಅವರ ಮಾತುಗಳನ್ನು ಆಲಿಸಬೇಕು, ಆನಂದ ಪಡಬೇಕು ಅಂತಲೇ ಬಂದಿದ್ದೆ. ಪೂಜ್ಯ ಗುರುಗಳು ನೀವು ಪ್ರಾರಂಭದಲ್ಲಿ ಒಂದು 4 ಮಾತುಗಳನ್ನು ಆಡಿ ಆಮೇಲೆ ನಾನು ಉಪದೇಶ ಮಾಡ್ತೀನಿ ಅಂತ ನಿರ್ದೇಶನ ಮಾಡಿರೋದ್ರಿಂದ ನಿಮಗೂ ಕೂಡ ಸ್ವಲ್ಪ ಹೊತ್ತು ಒಂದು 2-3 ವಿಚಾರಗಳನ್ನು ನಾನು ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತೇನೆ. ನೋಡಿ, ಈ ಕಾರ್ಯ ಏನಿದೆಯಲ್ಲ, ಧರ್ಮ ಕಾರ್ಯ, ಈಗ ಇಲ್ಲಿ ನಡೆದಿರುವಂಥದ್ದು ಇದೊಂದು ಧರ್ಮ ಕಾರ್ಯ, ದೇವ ಕಾರ್ಯ. ಇದರ ಪ್ರಯೋಜನ ಯಾವಾಗ ಆಗುತ್ತೆ ಅಂದರೆ,
ಇದು ಯಾವಾಗ ಪರಿಣಾಮ ಬೀರುತ್ತೆ ಅಂದರೆ, ಇದರ ಫಲಶ್ರುತಿ ಯಾವಾಗ ಸಿಗುತ್ತೆ ಅಂದರೆ, ಕೇವಲ ಆಲಿಸುವುದರಿಂದ ಆಚರಿಸುವುದರಿಂದ ಮಾತ್ರ ಇದರ ಫಲಶ್ರುತಿ ಸಿಗುವುದಿಲ್ಲ. ಇದರ ಫಲ ಸಿಗಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋದಕ್ಕೆ ಅಲ್ಲಮ ಪ್ರಭುಗಳದ್ದೊಂದು ಪುಟ್ಟ ವಚನ ಇದೆ. ಎಷ್ಟು ಸುಂದರ ವಚನ ಇದೆ ನೋಡಿ ಅದು. ಅವರೇನಂತಾರೆ, ಮಂತ್ರವ ಕಲಿತಡೇನು ಪುರಶ್ಚರಣೆಯ ಮಾಡಿದಲ್ಲದೆ ಸಿದ್ಧಿಸದು, ಮದ್ದನರಿದು ಫಲವೇನು ಪ್ರಯೋಗಿಸಿಕೊಂಡಲ್ಲದೆ ಮಾಡದು, ಲಿಂಗವನರಿದಡೇನು ನೆನೆದಲ್ಲದೆ ಸಿದ್ಧಿಸದು ಕಾಣ ಗುಹೇಶ್ವರ. 3 ಸಾಲಿನ ಒಂದು ಪುಟ್ಟ ವಚನ ಇದೆ. ಈ ವಚನದ ಮೂಲಕ ನಮಗೇನು ತಿಳಿಸೋದಕ್ಕೆ ಅವರು ಬಯಸಿದ್ದಾರೆ ಅಂದರೆ, ಯಾವುದೇ ಒಂದು ಕೆಲಸ ಕಾರ್ಯ ಅದರ ಉದ್ದೇಶವನ್ನು ಪೂರ್ಣಗೊಳಿಸಿಕೊಳ್ಬೇಕಾದ್ರೆ, ಅದರ ಫಲ ಸಾರ್ಥಕ್ಯ ಆಗಬೇಕಾದ್ರೆ, ಅದರ ಮೂಲ ಆಶಯ ಈಡೇರಬೇಕಾದ್ರೆ ಅದು ಆಚರಣೆಯಲ್ಲಿ ಬರಬೇಕು. ಇಲ್ಲದೇ ಇದ್ದರೆ ಸಮಯ ಮತ್ತು ಶ್ರಮ ದಂಡ ಆಗುತ್ತೆ ಅಂತ ಹೇಳ್ತಾರೆ. ಒಂದು 4 ಮಾತು ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ರಿ. ಈಗ ನಮ್ಮ ಸಮಯ ಇಲ್ಲಿ ನಾವು ತೊಡಗಿಸ್ತಾ ಇದ್ದೀವಿ. ವಿ ಆರ್ ಇನ್ವೆಸ್ಟಿಂಗ್ ಅವರ್ ಟೈಮ್ ಹಿಯರ್. ನಮ್ಮ ಶ್ರಮ ನಾವು ಹಾಕ್ತಾ ಇದ್ದೀವಿ. ಈ ಸಮಯ ಮತ್ತು ಶ್ರಮ ಎರಡೂ ದಂಡ ಆಗಬಾರ್ದು ಅಂದರೆ, ವ್ಯರ್ಥ ಆಗಬಾರ್ದು ಅಂದರೆ, ಇದ್ರದ್ದೇನಾದರೂ ಫಾಯ್ದೆ ನಾವು ತಗೋಬೇಕು. ಇದ್ರ ಫಾಯ್ದೆ ತಗೊಳ್ಳೋದು ಹೇಗೆ? ಈಗ ಪೂಜ್ಯಪಾದ ಅಪ್ಪಾಜಿ ಅಂಥವರು ಅಧ್ಯಯನ ಮಾಡಿ ಆಲೋಚನೆ ಮಾಡಿ ನಮಗೆಲ್ಲ ಒಳ್ಳೆಯ ದಾರಿಯನ್ನು ತೋರಿಸಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ಏನೆಲ್ಲವನ್ನು ನಮ್ಮ ಮುಂದೆ ಹೇಳ್ತಾರೆ. ಅವರು ಹೇಳಿದ್ದು, ಅವರ ಶ್ರಮ ಅದು ನಮ್ಮ ಆಚರಣೆಯಲ್ಲಿ ಫಲಶ್ರುತಿಯಾಗಿ ಪರಿವರ್ತನೆ ಆಗದೇ ಇದ್ದರೆ, ಅವರ ಶ್ರಮ ನಮ್ಮ ಶ್ರಮ, ಅವರ ಸಮಯ ನಮ್ಮ ಸಮಯ ದಂಡ ಆಗ್ತದೆ. ಹಂಗಾಗದ ಹಾಗೆ ನೋಡಿಕೊಳ್ಳದೆ ಇದ್ದರೆ ಇದು ಉಪಯೋಗ. ಅದನ್ನು ಅವ್ರು ಹೇಳ್ತಾರೆ ಅಲ್ಲಮ ಪ್ರಭುಗಳು. ಅವ್ರು ಏನಂತಾರೆ ಅಂದರೆ, ಮಂತ್ರವ ಕಲಿತಡೇನು, ಮಂತ್ರಗಳನ್ನು ನಮ್ಗೆ ಹೇಳೋದಕ್ಕೆ ಬರುತ್ತಲ್ಲ, ಬರೀ ನಮ್ಗೆ ಹೇಳೋದಕ್ಕೆ ಬಂದರೂ ಉಪಯೋಗ ಇಲ್ಲ. ಅದನ್ನು ಅಂದು ಮನನ ಮಾಡಿ ಸಿದ್ಧಿಯಾಗೋವರೆಗೂ ಮಂತ್ರದ ಬೆನ್ನನ್ನು ನಾವು ಬಿಡಬಾರ್ದು. ಮಂತ್ರದೊಳಗಡೆ ಬಹಳ ದೊಡ್ಡ ಶಕ್ತಿ ಇರ್ತದೆ. ಕಲಿತ ತಕ್ಷಣ ಆ ಶಕ್ತಿ ನಮಗೆ ಸಿಗೋದಿಲ್ಲ. ನಾವು ಅದನ್ನು ಪುರಶ್ಚರಣೆ ಮಾಡಬೇಕು. ಹೃದಯದಿಂದ ಭಾವ ತುಂಬಿ ನಿಷ್ಕಲ್ಮಶವಾಗಿ ಅದನ್ನು ನಾವು ಸೇವಿಸಬೇಕು. ಅವಾಗ ತಾನೇ ಮಂತ್ರದ ಪ್ರಯೋಜನ ಸಿಗ್ತದೆ. ಇನ್ನೊಂದು ಅವ್ರು ಭಾಳ ಚಂದ ಮಾತು ಹೇಳಿದ್ದಾರೆ, ಮದ್ದ ನರಿದಡೇನು ಪ್ರಯೋಗಿಸಿಕೊಂಡಲ್ಲದೆ ಮಾಡದು. ಯಾವುದಾದ್ರೂ ಕಾಯಿಲೆಗೆ, ಅಜಾರಿಗೆ ಔಷಧಿ ಏನು ಅಂತ ನಮಗೆ ಗೊತ್ತಿತ್ತು ಅಂದರೆ ಅಜಾರೆ ಹೋಗ್ತದೇನು? ಲಕ್ಷ್ಯ ಕೊಟ್ಟು ಕೇಳಿಸ್ಕೊರಿ. ಕಾಯಿಲೆಗೆ ಔಷಧಿ ಏನು ಅಂತ ನಮಗೆ ಗೊತ್ತಿದೆ, ಹಂಗಂದು ಮಾತ್ರಕ್ಕೆ ಕಾಯಿಲೆ ಹೋಗ್ತದೇನು? ಕಾಯಿಲೆ ಹೋಗಬೇಕಾದ್ರೆ ಏನು ಮಾಡಬೇಕು? ಔಷಧಿನ ತಗೋಬೇಕು, ಮದ್ದನ್ನು ಉಪಯೋಗಿಸ್ಕೋಬೇಕು. ನಮಗೆ ಗೊತ್ತಿದೆ ಜ್ವರಕ್ಕೆ ಯಾವ ಔಷಧಿ ಅಂತ ಗೊತ್ತಿದೆ, ತಲೆನೋವಿಗೆ ಯಾವ ಔಷಧಿ ಅಂತ ಗೊತ್ತಿದೆ, ಹೊಟ್ಟೆ ನೋವಿಗೂ ಯಾವುದು ಔಷಧಿ ಅಂತ ಗೊತ್ತಿದೆ. ತಲೆನೋವು ಬಂದಾಗ ಆ ಔಷಧಿ ತಗೊಳ್ಳಿಲ್ಲ ಅಂದರೆ ತಲೆನೋವು ಹೋಗೋದಿಲ್ಲ. ಹೇಗೋ ಹಾಗೆ ಲಿಂಗವ ನರಿದಡೇನು, ಸತ್ಯ ಅಂದ್ರೇನು ಅಂತ ನಮಗೆ ಗೊತ್ತಿದೆ. ಅಪ್ಪಾಜಿಯವರು ಹೇಳ್ತಾರೆ,
ದೇವರು ಅಂದ್ರೆ ಏನು ಅಂತ ನಮಗೆ ಗೊತ್ತಿದೆ, ಅಪ್ಪಾಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಆ ಸತ್ಯ, ದೇವರು, ಪ್ರೀತಿ, ಪ್ರೇಮ ಅನ್ನೋದನ್ನು ನಾವು ನಮ್ಮ ಜೀವನದಲ್ಲಿ ಪಾಲಿಸಲಿಲ್ಲ ಅಂದರೆ ಏನು ಉಪಯೋಗ? ಅದಕ್ಕೆ ಈ ಕಾರ್ಯ ಇದೆಯಲ್ಲ, ಈ ಧರ್ಮ ಕಾರ್ಯ ಅನ್ನೋದು, ದೇವ ಕಾರ್ಯ ಅನ್ನೋದು, ಇದು ಆಚರಣೆಯಲ್ಲಿ ಬಂದಾಗ ಮಾತ್ರ ಉಪಯೋಗ ಆಗುತ್ತದೆ ವಿನಃ ಇಲ್ಲದೇ ಇದ್ದರೆ ಶ್ರಮ, ಸಮಯ, ದಂಡ ಆಗ್ತದೆ.